Okay, good. Dear students, again we back for the session for 3 marks. ನೀವು ಇಲ್ಲಿ 3 ಮಾರ್ಕ್ಸ್ದು ನೀವೊಂದು 3 to 4 ಕ್ವಶನ್ಸ್ ಅಟೆಂಡ್ ಮಾಡಿದ್ರು ಸಾಕು. 3 to 4 ಕ್ವಶನ್ಸ್. ಹಾಗಾದರೆ ಅಗೇನ್ ಗೆಸ್ ಫಾರ್ 4 ಕ್ವಶನ್ಸ್. ಯಾವ್ಯಾವ್ದು ಕ್ವಶನ್ಸ್ ಅಟೆಂಡ್ ಮಾಡ್ಬೋದು? ವೆಕ್ಟರ್ಸಲ್ಲಿ 2 ಕ್ವಶನ್ಸ್ ಅಟೆಂಡ್ ಮಾಡಿ, ಮ್ಯಾಟ್ರಿಸಸ್ಸಲ್ಲಿ 1 ಕ್ವಶನ್ ಅಟೆಂಡ್ ಮಾಡಿ, ಇನ್ ಕೇಸ್ ಪಾಸಿಬಿಲಿಟಿ ಇತ್ತು ಅಂದರೆ ಡಿಫ್ರೆನ್ಸೇಷನಲ್ಲಿ 1 ಅಟೆಂಡ್ ಮಾಡಿ. ಆಬ್ವಿಯಸ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಅನದರ್ 12 ಮಾರ್ಕ್ಸ್ ಫ್ರಮ್ ದಿಸ್ ಚಾಪ್ಟರ್. ಓಕೆ, 12 ಮಾರ್ಕ್ಸ್ ಫ್ರಮ್ ದಿಸ್ ಪಾರ್ಟ್. ಹಾಗಾದರೆ ನಾನು ನಿಮಗೆ ಮೆಟೀರಿಯಲಲ್ಲಿ ಡಿಫ್ರೆನ್ಸಿಯೇಷನ್ ಇನ್ನೂ ಒಂದು ಕ್ವಶನ್ ಆ್ಯಡ್ ಮಾಡಿದ್ದೀನಿ. ಟೋಟಲ್ 5 ಕ್ವಶನ್ಸ್ ನೀವು ಆ್ಯಡ್ ಮಾಡ್ದಂಗೆ ಆಗುತ್ತೆ. ಅಂದರೆ 15 ಮಾರ್ಕ್ಸ್ಗೆ ನಿಮಗೆ ಕವರ್ ಮಾಡ್ದಂಗೆ ಆಗುತ್ತೆ. ಈವನ್ ಗಿವನ್ ಫಾರ್ ITF ಆಲ್ಸೋ. ITF ಅಲ್ಲಿ ನೀವು ಸ್ಟ್ರಾಂಗ್ ಇದ್ದೀನಿ ಅಂತಂದರೆ ಅದನ್ನು ಪಾರ್ಟನ್ನು ನೀವು ತೊಗೋಬೋದು ಕೂಡ. ಹಾಗಾದರೆ ನಾನಿಲ್ಲಿ ಕವರ್ ಮಾಡ್ತಕ್ಕಂಥದ್ದು ವೆಕ್ಟರ್ಸ್ 2 ಪ್ಲಸ್ ಮ್ಯಾಟ್ರಿಸಸ್ಸಲ್ಲಿ 1 ಕವರ್ ಮಾಡೋಣ. ಡಿಫ್ರೆನ್ಸಿಯೇಷನಲ್ಲಿ ಆಲ್ಮೋಸ್ಟ್ ವಿ ಆರ್ ಗೋಯಿಂಗ್ ಟು ಕವರ್ ಫಾರ್ 12, ರೈಟ್? ಹಾಗಾದರೆ ಸೊ ಫಾರ್ ದ ಸೆಷನ್ 5 ಮಾರ್ಕ್ಸ್ ಟು 25, ರೈಟ್? ದ್ಯಾಟ್ ಈಸ್ 25 ಮಾರ್ಕ್ಸಿಗೆ ಕವರ್ ಆಗಿದೆ 5. ಆ್ಯಂಡ್ 1 ಮಾರ್ಕ್ಸ್ ಕ್ವಶನ್ಸ್ ಬಂದು 8 ಆಗಿದೆ. 2 ಮಾರ್ಕ್ಸ್ ಕ್ವಶನ್ಸ್ ಬಂದು ನಿಮಗೆ 7 ಕ್ವಶನ್ಸ್ ಆಗಿದೆ, ಅಂದರೆ 14 ಅಲ್ಲಿ ಕವರ್ ಆಗುತ್ತೆ. ಹಾಗಾದರೆ ಇಲ್ಲಿ ಬಂದುಬಿಟ್ಟು ನೀವೊಂದು 12 ಮಾರ್ಕ್ಸನ್ನು ಕವರ್ ಮಾಡ್ಕೊಳ್ಳಿ. 12 ಮಾರ್ಕ್ಸ್ ಕವರ್ ಮಾಡಿಕೊಂಡ್ರೆ ಆಬ್ವಿಯಸ್ಲಿ ಯು ಮೇ ಗೆಟ್ 10 ಪ್ಲಸ್ 9 19. ಆಬ್ವಿಯಸ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ವಿತ್ 59 ಮಾರ್ಕ್ಸ್ಗೆ ನಿಮಗೆ ಕವರ್ ಆದಂಗೆ ಆಗುತ್ತೆ. ಇದ್ರ ಜೊತೆಗೆ ಒಂದು 4 ಮಾರ್ಕ್ಸ್ ಕ್ವಶನ್ಸ್ ಕೂಡ ನಿಮಗೆ ಆ್ಯಡ್ ಮಾಡಿಕೊಡ್ತೀನಿ. 4 ಮಾರ್ಕ್ಸ್ ಕ್ವಶನ್ ಯಾವುದು? ಕಂಟಿನ್ಯೂಟಿದು. ಕಂಟಿನ್ಯೂಟಿ 4 ಮಾರ್ಕ್ಸ್ ಕ್ವಶನ್ಸ್ ಆ್ಯಡ್ ಆದರೆ ಟೋಟಲ್ ನಿಮಗೆ 63 ಮಾರ್ಕ್ಸಿಗೆ ಇದು ಕವರ್ ಆದಾಗ ಆಗುತ್ತೆ, ರೈಟ್? ಹಾಗಾದರೆ ವಿ ವಿಲ್ ಡಿಸ್ಕಸ್ ಓನ್ಲಿ 4 ಕ್ವಶನ್ಸ್ ಫ್ರಮ್ ದಿಸ್. ಯಾವ್ಯಾವುದು? ವೆಕ್ಟರ್ಸ್ 2 ಮತ್ತು ಮ್ಯಾಟ್ರಿಕ್ಸ್ 1, ಡಿಫ್ರೆನ್ಸಿಯೇಷನಲ್ಲಿ 1 ಅಟೆಂಡ್ ಮಾಡೋ ಕೆಪಾಸಿಟಿ ನಿಮಗೆ ಬರಬೇಕು, ರೈಟ್? ಹಾಗಾದರೆ ಲೆಟ್ ಅಸ್ ಗೋ ಸ್ಟ್ರೈಟ್ ಅವೇ ವಿತ್ ದ ಚಾಪ್ಟರ್ ದಟ್ ಈಸ್ ಮ್ಯಾಟ್ರಿಸಸ್. ಮ್ಯಾಟ್ರಿಸಸ್ಸಲ್ಲಿ 3 ಮಾರ್ಕ್ಸ್ ಕ್ವಶನ್ ಯಾವ ಕ್ಯಾಟಗರಿನಲ್ಲಿ ತೆಗಿತಾರೆ ಅಂದರೆ, ಒಂದು ಥೇರಮ್ಸ್ ಕೇಳ್ತಾರೆ. ಥೇರಮ್ಸ್ಗಳಿದೆ, ಒಂದು 3 ಥೇರಮಲ್ಲಿ 1 ಕ್ವಶನ್ ಬರ್ಬೋದು. ಅದು ಕೊಡಲಿಲ್ವಾ? ಎಕ್ಸ್ಪ್ರೆಸ್ ದ ಗಿವನ್ ಮ್ಯಾಟ್ರಿಕ್ಸ್ ಆ್ಯಸ್ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಇದು ಕ್ವಶನ್ ತೆಗಿಬೋದು. ಇದನ್ನು ಕೇಳಿಲ್ವಾ? ಎಲಿಮೆಂಟ್ರಿ ಆಪರೇಷನ್ ಮೇಲೆ ಕೇಳ್ತಾರೆ, ಅಂದರೆ ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್ ಮೇಲೆ ಎ ಇನ್ವರ್ಸ್ ಕೇಳಲಿಕ್ಕೆ ಮಾಡ್ತಾರೆ. ಹಾಗಾದರೆ 3 ಕೂಡ ಒಂದೊಂದು ಪಾಸಿಬಿಲಿಟಿ ನೋಡಿಬಿಡೋಣ. ಓಕೆ, ಹಾಗಾದರೆ ಫಸ್ಟು ಥೇರಮ್ ನೋಡೋಣ. ಥೇರಮ್ 1 ಏನು ಹೇಳುತ್ತೆ ಅಂದರೆ, ಫಾರ್ ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ವಿತ್ ರಿಯಲ್ ಎಂಟ್ರೀಸ್, ನಾನು ಸ್ಟೇಟ್ಮೆಂಟ್ ಹೇಳ್ತಾ ಇದ್ದೀನಿ, ಮೆಟೀರಿಯಲ್ ಇದೆ ಇದು. ಫಾರ್ ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ವಿತ್ ರಿಯಲ್ ಎಂಟ್ರೀಸ್ ಶೋ ದ್ಯಾಟ್ ಎ ಪ್ಲಸ್ ಎ ಡ್ಯಾಶ್ ಈಸ್ ಸಿಮೆಟ್ರಿಕ್, ಎ ಪ್ಲಸ್ ಎ ಡ್ಯಾಶ್ ಈಸ್ ಸಿಮೆಟ್ರಿಕ್ ಆ್ಯಂಡ್ ಎ ಮೈನಸ್ ಎ ಡ್ಯಾಶ್ ಈಸ್ ಸ್ಕ್ಯೂ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕಂತ. ಭಾಳ ಸಿಂಪಲ್ ಪ್ರೂಫ್. ಇದಕ್ಕೆ 1.5 ಮಾರ್ಕ್ಸ್, ಇದಕ್ಕೆ 1.5 ಮಾರ್ಕ್ಸ್. ನೋಡಿ ಪ್ರೂವ್ ಮಾಡೋದು ಹೆಂಗೆ ಅಂತ. ವಾಟ್ ಈಸ್ ಅ ಕಂಡೀಷನ್ ಫಾರ್ ಸಿಮೆಟ್ರಿಕ್? ಎ ಈಸ್ ಈಕ್ವಲ್ ಟು ಎ ಡ್ಯಾಶ್, ಕರೆಕ್ಟ್ ಅಲ್ವಾ? ವಾಟ್ ಈಸ್ ಅ ಕಂಡೀಷನ್ ಫಾರ್ ಸ್ಕ್ಯೂ ಸಿಮೆಟ್ರಿಕ್? ಎ ಈಸ್ ಈಕ್ವಲ್ ಟು ಮೈನಸ್ ಎ ಡ್ಯಾಶ್, ಕರೆಕ್ಟ್ ಇದೆ ಅಲ್ವಾ? ಹಾಗಾದರೆ ಬ್ಯಾಕ್ ಟು ಇವೆರಡು ಕಂಡೀಷನ್ ಗೊತ್ತಿದ್ರೆ ಸಾಕು. ಹಾಗಾದರೆ ಏನು ಮಾಡೋಣ? ಈ ಕಂಡೀಷನ್ಸ್ ಓಕೆ ತೆಗಿಬಿಡಿ. ಈಗ ಪ್ರೂಫ್ ಮಾಡೋಣ, ಕ್ವಶನ್ ಪ್ರೂಫ್, ರೈಟ್? ಸೊ ಕ್ವಶನ್ ಪ್ರೂಫ್ಗೆ ಹೋಗ್ಬೇಕಾದ್ರೆ ಲೆಟ್ ಅಸ್ ಗೋ ಇಯರ್. ಸೊ ಫಸ್ಟ್ ಪ್ರೂವ್ ಮಾಡೋಣ. ಏನಂತ? ದ್ಯಾಟ್ ಈಸ್ ಎ ಪ್ಲಸ್ ಎ ಡ್ಯಾಶ್. ಇದನ್ನೇನಂತ ಪ್ರೂವ್ ಮಾಡಬೇಕು ನಾವು? ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕು. ಇಲ್ಲಿ 2 ವ್ಯಾಲ್ಯೂಸ್ ಇದೆ, 2 ಮ್ಯಾಟ್ರಿಕ್ಸ್ ಇದೆ. ಇದನ್ನು ಒಂದರೊಳಗಡೆ ಇಟ್ಕೊಂಬಿಡಿ. ಹಾಗಾದರೆ ಲೆಟ್ ಇಟ್ ಬಿ ಸಿ, ಲೆಟ್ ಇಟ್ ಬಿ ಬಿ ಅಂತ ಕರ್ಕೊಳ್ಳಿ, ಇದನ್ನು ಬಿ ಅಂತ ಕರ್ಕೊಳ್ಳಿ. ಹಾಗಾದರೆ ಎ ಪ್ಲಸ್ ಎ ಡ್ಯಾಶ್ನ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡೋದು ಒಂದೇ, ಬಿನ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡೋದು ಒಂದೇ. ಹಾಗಾದರೆ ಬಿನ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡೋದು ಹೆಂಗೆ ಮಾಡ್ತೀರಾ? ಬಿ ಈಸ್ ಈಕ್ವಲ್ ಟು ಬಿ ಡ್ಯಾಶ್ ಅಂತ ಪ್ರೂವ್ ಮಾಡಬೇಕು, ಕರೆಕ್ಟ್ ಅಲ್ವಾ? ಈಗ ನೋಡ್ಕೊಳ್ಳಿ. ಹಾಗಾದರೆ ಟೇಕ್ ಟ್ರಾನ್ಸ್ಪೋಸ್ ಆನ್ ಬೋತ್ ದ ಸೈಡ್. ಟೇಕ್ ಟ್ರಾನ್ಸ್ಪೋಸ್ ಆನ್ ಬೋತ್ ದ ಸೈಡ್ಸ್. 2 ಕಡೆ ಟ್ರಾನ್ಸ್ಪೋಸ್ ತಗೊಳ್ಳಿ ಅಂತ ಹೇಳ್ತಾರೆ. 2 ಕಡೆ ಟ್ರಾನ್ಸ್ಪೋಸ್ ಮಾಡಿದರೆ ಏನಾಗುತ್ತೆ? ಬಿ ಡ್ಯಾಶ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎ ಡ್ಯಾಶ್ ಓಲ್ ಡ್ಯಾಶ್. ನೋಡಿ ಬಿ ಡ್ಯಾಶ್ ಅಂದರೆ ಟ್ರಾನ್ಸ್ಪೋಸ್, ಎ ಪ್ಲಸ್ ಎ ಡ್ಯಾಶ್ ಓಲ್ ಡ್ಯಾಶ್. ಈಗ ನೋಡಿ ಸ್ಟೂಡೆಂಟ್ಸ್, ಈಗ ಎ ಡ್ಯಾಶ್ ಪ್ಲಸ್ ಎ ಡ್ಯಾಶ್ ಓಲ್ ಡ್ಯಾಶ್ ಅಂದರೆ ಎಷ್ಟು ಬಂತು ನಿಮಗೆ? ಡಬಲ್ ಡ್ಯಾಶ್ ಬಂತು, ಕರೆಕ್ಟ್ ತಾನೆ? ಎ ಇದೆ, ಡ್ಯಾಶ್ ಹಾಕ್ಕೊಳ್ಳಿ. ಎ ಡ್ಯಾಶ್ಗೆ ಮತ್ತೆ ಓಲ್ ಡ್ಯಾಶ್ ಮಾಡಿದ್ದಾರೆ. ನಿಮಗೆ ಪ್ರಾಪರ್ಟಿ ಗೊತ್ತಿರಬೇಕು, ಯಾವಾಗ ನಿಮಗೆ ಡಬಲ್ ಟ್ರಾನ್ಸ್ಪೋಸ್ ಆಗುತ್ತೆ ಆವಾಗ ಅದು ಈಕ್ವಲ್ ಟು ಎ ಆಗುತ್ತೆ. ಎ ಡ್ಯಾಶ್ ಓಲ್ ಡ್ಯಾಶ್ ಈಸ್ ಆಲ್ವೇಸ್ ಈಕ್ವಲ್ ಟು ಎ, ನಿಮಗೆ ಗೊತ್ತಿರಲಿ. ಹಾಗಾದರೆ ಇದು ಎ ಡ್ಯಾಶ್ ಹಾಗೆ ಬರ್ಕೊಳ್ಳಿ, ಪ್ಲಸ್ ಎ ಡ್ಯಾಶ್ ಓಲ್ ಡ್ಯಾಶ್ ಏನಂತ ಬರ್ಕೋಬೋದು ನಾವು? ಎ ಅಂತ ಮಾಡ್ಕೋಬೋದು, ಕರೆಕ್ಟಾ? ಹಾಗಾದರೆ ಸ್ಟೂಡೆಂಟ್ಸ್ ನೀವು ಹೇಳಿ, ವಾಟ್ ಈಸ್ ಎ ಪ್ಲಸ್ ಎ ಡ್ಯಾಶ್? ಎ ಪ್ಲಸ್ ಎ ಡ್ಯಾಶ್ ಅಂದರೆ ಏನು? ಬಿ ತಾನೇ ನಾವು ತೊಗೊಂಡಿದ್ದು, ಬಂತಾ? ನೋಡ್ಕೊಳ್ಳಿ, ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ? ಬಿ ಡ್ಯಾಶಿಂದ ಸ್ಟಾರ್ಟ್ ಮಾಡಿದ್ವಿ. ಏನು ಬಂತು ನಮಗೆ? ಬಿ ಬಂತು. ಹಾಗಾದರೆ ನಾವು ಪ್ರೂವ್ ಮಾಡಿದ್ವಿ ತಾನೇ, ಬಿ ಈಸ್ ಈಕ್ವಲ್ ಟು ಬಿ ಡ್ಯಾಶ್ ಆರ್ ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಬಿ. ಹಾಗಾದರೆ ಇದೇನಂತ ಆಯ್ತು? ಇದು ಸಿಮೆಟ್ರಿಕ್ ಅಂತ ಆಯಿತು. ಭಾಳ ಸುಲಭ ಆಗಿದೆ. ಓಕೆ, ಹಾಗಾದರೆ ನೆಕ್ಸ್ಟ್ ಏನು ಪ್ರೂವ್ ಮಾಡಬೇಕು ನಾವು?
ಸ್ಕ್ಯೂ ಸಿಮೆಟ್ರಿಕ್ ಯಾವುದನ್ನು ಎ ಮೈನಸ್ ಎ ಡ್ಯಾಶ್ ಇದನ್ನು ಸ್ಕ್ಯೂ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕು. ಹಾಗಾದರೆ ಕಂಡೀಷನ್ ಏನು ಎ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಎ ಅಂತ ಪ್ರೂವ್ ಮಾಡಬೇಕು. ಎ ಡ್ಯಾಶ್ ಇಸ್ ಈಕ್ವಲ್ ಟು ಏನಂತ ಪ್ರೂವ್ ಮಾಡಬೇಕು ಮೈನಸ್ ಎ. ಹಾಗಾದರೆ ಲೆಟ್ ಅಸ್ ಟೇಕ್ ದಿಸ್ ಆ್ಯಸ್ ಸಮ್ ಸಿ. ಎ ಮೈನಸ್ ಎ ಡ್ಯಾಶ್ನ ಸ್ಕ್ಯೂ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡೋದು ಒಂದೇ ಅಥವಾ ಸಿನ ಸ್ಕ್ಯೂ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡೋದು ಒಂದೇ. ಹೆಂಗೆ ಸಿನ ಸ್ಕ್ಯೂ ಸಿಮೆಟ್ರಿಕ್ ಹೆಂಗೆ ಅಂತ ಪ್ರೂವ್ ಮಾಡಬೇಕು ಸಿ ಇಸ್ ಈಕ್ವಲ್ ಟು ಮೈನಸ್ ಸಿ ಡ್ಯಾಶ್ ಅಂತ ಪ್ರೂವ್ ಮಾಡಬೇಕು ಅಥವಾ ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಸಿ ಅಂತ ಪ್ರೂವ್ ಮಾಡಬೇಕು. ಕರೆಕ್ಟ್ ತಾನೆ? ಓಕೆ, ನಾವು ಏನಂತ ಮಾಡೋಣ ಟ್ರಾನ್ಸ್ಪೋಸ್ ಆನ್ ಬೋತ್ ದ ಸೈಡ್ಸ್. ಎರಡೂ ಕಡೆ ಟ್ರಾನ್ಸ್ಪೋಸ್ ತಗೊಳ್ಳಿ. ಹೆಂಗೆ ಬರುತ್ತೆ ಟ್ರಾನ್ಸ್ಪೋಸ್ ತಗೊಂಡಾಗ ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಎ ಮೈನಸ್ ಎ ಡ್ಯಾಶ್ ಓಲ್ ಡ್ಯಾಶ್. ಮತ್ತೆ ಅಪ್ಲೈ ಮಾಡಿ ಟ್ರಾನ್ಸ್ಪೋಸನ್ನು ಏನು ಬರುತ್ತೆ ಎ ಡ್ಯಾಶ್ ಮೈನಸ್ ಎ ಡ್ಯಾಶ್ ಓಲ್ ಡ್ಯಾಶ್ ಏನಾಗುತ್ತೆ ಎ ಡ್ಯಾಶ್ ಓಲ್ ಡ್ಯಾಶ್. ಕರೆಕ್ಟ್ ಅಲ್ವಾ? ಈಗ ನಾನು ನಿಮಗೆ ಇಂಟ್ ಕೊಟ್ಟಿದ್ದೆ, ಎರಡು ಡಬಲ್ ಟ್ರಾನ್ಸ್ಪೋಸ್ ಮಾಡಿದಾಗ ಏನು ಬರುತ್ತೆ ಎ ಬರುತ್ತೆ. ಕರೆಕ್ಟ್ ಅಲ್ವಾ? ಇದು ಎ ಡ್ಯಾಶ್ ಆಗೇ ಇರಲಿ, ಡಬಲ್ ಟ್ರಾನ್ಸ್ಪೋಸ್ ಇಸ್ ಎ. ಫಸ್ಟ್ ನಮಗೆ ಏನು ಬರಬೇಕು ಎ ತಾನೇ ಬರಬೇಕು. ಎ ಜೊತೆಗೆ ಯಾವ ಸೈನ್ ಇದೆ ಮೈನಸ್ ಎ ಇದೆ. ಹಾಗಾದರೆ ಫಸ್ಟ್ ಮೈನಸ್ ಎ ಬರ್ಕೊಳ್ಳಿ ಪ್ಲಸ್ ಆಮೇಲೆ ಎ ಡ್ಯಾಶ್ ಬರ್ಕೊಳ್ಳಿ. ಏನು ಕಾಮನ್ ತೊಗೋಬೋದು ಮೈನಸ್ ಕಾಮನ್ ತೊಗೋಬೋದು. ನೋಡಿ ಇಲ್ಲೇನಿದೆ ಸಿ ಡ್ಯಾಶ್ ಇದೆ ಹಿಂದ್ಗಡೆ ಸಿ ಡ್ಯಾಶ್. ಓಕೆ, ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಇದರಲ್ಲಿ ಮೈನಸ್ ಹೊರಗಡೆ ತೊಗೊಂಡ್ರೆ ಸ್ಟೂಡೆಂಟ್ಸ್ ಹೇಳ್ಕೊಟ್ಟಿದ್ದೀನಿ ನಿಮಗೆ, ಮೈನಸ್ ಹೊರಗಡೆ ತೆಗೆದ ತಕ್ಷಣ ಸೈನ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ ಇದು ಎ ಮೈನಸ್ ಎ ಡ್ಯಾಶ್. ಈಗ ಹೇಳಿ ಸ್ಟೂಡೆಂಟ್ಸ್ ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ವಾಟ್ ಈಸ್ ಎ ಮೈನಸ್ ಎ ಡ್ಯಾಶ್. ವಾಟ್ ಈಸ್ ಎ ಮೈನಸ್ ಎ ಡ್ಯಾಶ್. ಎ ಮೈನಸ್ ಎ ಡ್ಯಾಶ್ ಅಂದರೆ ಏನು ಸಿ. ಕರೆಕ್ಟಾ? ಇಟ್ ಈಸ್. ನೋಡಿ ಪ್ರೂವ್ ಮಾಡಿದ್ವಲ್ವಾ. ಸೊ ಹಾಗಾದರೆ ಸಿ ಎಂಥ ಮ್ಯಾಟ್ರಿಕ್ಸ್ ಆಗುತ್ತೆ ಸ್ಕ್ಯೂ ಸಿಮೆಟ್ರಿಕ್. ರೈಟ್? ಹಾಗಾದರೆ ಪ್ರೂವ್ ಮಾಡಲಿಕ್ಕೆ ಭಾಳ ಸುಲಭ ಆಯಿತು. ಯಾವುದು ಬಿ ಮ್ಯಾಟ್ರಿಕ್ಸಿಗೆ ಇಟ್ಕೊಳ್ಳಿ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಿ, ಇನ್ನೊಂದು ಸಿ ಮ್ಯಾಟ್ರಿಕ್ಸಿಗೆ ತೊಗೊಳ್ಳಿ ಸ್ಕ್ಯೂ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಿ. ಯೂಶ್ವಲಿ ಪಿ ಕ್ಯೂ ಅಂತಲೂ ಕೂಡ ತೊಗೋಬೋದು ನಾವು, ನಿಮ್ಮಿಷ್ಟ ಅದು. ಓಕೆ, ಇದು ಯಾವ್ದು ಬೇಕಾದ್ರೂ ಮ್ಯಾಟ್ರಿಕ್ಸ್ ತೊಗೋಬೋದು. ಓಕೆ, ಇನ್ನೊಂದು ಲೆಟ್ ಅಸ್ ಗೋ ಫಾರ್ ಟ್ರೈಯಿಂಗ್ ಅನದರ್ ಥೇರಮ್ ಇಯರ್. ಓಕೆ, ಇಫ್ ಎ ಆ್ಯಂಡ್ ಬಿ ಆರ್ ಸಿಮೆಟ್ರಿಕ್ ಮ್ಯಾಟ್ರಿಸಿಸ್, ಅವರೇ ಹೇಳ್ಬಿಟ್ಟಿದ್ದಾರೆ ಎ ಬಿ ಎಂಥ ಮ್ಯಾಟ್ರಿಕ್ಸಿಸ್ ಅಂತೆ, ಎ ಬಿ ಎರಡೂ ಕೂಡ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತೆ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಪ್ರೂವ್ ದ್ಯಾಟ್ ಎ ಬಿ ಮೈನಸ್ ಬಿ ಎ, ಪ್ರೂವ್ ದ್ಯಾಟ್ ಎ ಬಿ ಮೈನಸ್ ಬಿ ಎ ಈಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಇದನ್ನೇನಂತ ಪ್ರೂವ್ ಮಾಡಬೇಕಂತೆ ನಾವು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಪ್ರೂವ್ ಮಾಡಬೇಕಂತೆ. ನೋಡಿ ಸ್ಟೂಡೆಂಟ್ಸ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ. ಎ ಬಿ ಎರಡು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತೆ. ನೋಡಿ ನಮಗೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದರೆ ಕಂಡೀಷನ್ ಗೊತ್ತು. ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳಿದರೆ ಎ ಇಸ್ ಈಕ್ವಲ್ ಟು ಏನಂತ ಬರ್ಕೋಬೋದು ನಾವು ಎ ಡ್ಯಾಶ್. ಬಿನೂ ಸಿಮೆಟ್ರಿಕ್ ಅಂತ ಅವರೇ ಹೇಳಿದ್ದಾರೆ, ಅವಾಗ ಏನಂತ ಬರ್ಕೋಬೋದು ಬಿ ಇಸ್ ಈಕ್ವಲ್ ಟು ಬಿ ಡ್ಯಾಶ್. ಅಂದರೆ ದೀಸ್ ಟು ಆರ್ ಗಿವನ್, ಆಲ್ರೆಡಿ ಗಿವನ್. ರೈಟ್? ದೀಸ್ ಟು ಆರ್ ಆಲ್ರೆಡಿ ಗಿವನ್. ನಾವೇನು ಕೆಲಸ ಮಾಡಬೇಕಂದ್ರೆ ಎ ಬಿ ಮೈನಸ್ ಬಿ ಎನ ಸ್ಕ್ಯೂ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕು. ಓಕೆ, ವಿಲ್ ಟೇಕ್ ದಿಸ್. ಏನಂತ ಪ್ರೂವ್ ಮಾಡಬೇಕು ಎ ಬಿ ಮೈನಸ್ ಬಿ ಎನ ಏನಂತ ಪ್ರೂವ್ ಮಾಡಬೇಕು ಸ್ಕ್ಯೂ ಸಿಮೆಟ್ರಿಕ್. ಹಾಗಾದರೆ ಇದನ್ನು ಒಂದು ವೇರಿಯೇಬಲಿಗೆ ತೊಗೊಳ್ಳೋಣ. ಯಾವುದು ವೇರಿಯೇಬಲ್ ಮ್ಯಾಟ್ರಿಕ್ಸು ಸಮ್ ಸಿ ಮ್ಯಾಟ್ರಿಕ್ಸ್ ಅಂತ ತೊಗೊಳ್ತಿದ್ದೀನಿ. ಓಕೆನಾ? ಇದನ್ನು ಸ್ಕ್ಯೂ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡೋದು ಒಂದೇ, ಸಿನ ಸ್ಕ್ಯೂ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡೋದು ಒಂದೇ. ಹಾಗಾದರೆ ಸಿನ ಸ್ಕ್ಯೂ ಸಿಮೆಟ್ರಿಕ್ ಹೆಂಗೆ ಪ್ರೂವ್ ಮಾಡ್ತೀರಾ ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಸಿ ಪ್ರೂವ್ ಮಾಡ್ಬೇಕು ತಾನೆ. ಈಗ ನೋಡ್ಕೊಳ್ಳಿ, ಎರಡು ಕಡೆ ಟ್ರಾನ್ಸ್ಪೋಸ್ ಮಾಡ್ಕೊಳ್ಳಿ, ಟ್ರಾನ್ಸ್ಪೋಸ್ ಆನ್ ಬೋತ್ ದ ಸೈಡ್ಸ್. ಎರಡು ಕಡೆ ಟ್ರಾನ್ಸ್ಪೋಸ್ ಆಯಿತು. ರೈಟ್ ಅಲ್ವಾ? ಹಾಗಾದರೆ ಏನಾಗುತ್ತೆ ಇಲ್ಲಿಗ ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಎ ಬಿ ಓಲ್ ಡ್ಯಾಶ್ ಮೈನಸ್ ಬಿ ಎ ಓಲ್ ಡ್ಯಾಶ್. ರೈಟ್? ನೋಡ್ಕೊಳ್ಳಿ ಸ್ಟೂಡೆಂಟ್ಸ್, ಪ್ರಾಡಕ್ಟಲ್ಲಿ ಟ್ರಾನ್ಸ್ಪೋಸ್ ಮಾಡಿದಾಗ ಅದು ರಿವರ್ಸ್ ಆರ್ಡ್ರಲ್ಲಿ ಬರುತ್ತೆ. ಯಾವ ಆರ್ಡ್ರಲ್ಲಿ ಬರುತ್ತೆ ಅದು ರಿವರ್ಸ್ ಆರ್ಡರ್. ನೋಡ್ಕೊಳ್ಳಿ, ನೆನ್ಪಿಟ್ಕೋಬೇಕು. ಎ ಬಿ ಓಲ್ ಡ್ಯಾಶ್ ಟ್ರಾನ್ಸ್ಪೋಸ್ ಮಾಡಿದಾಗ ಫಸ್ಟ್ ಬಿ ಡ್ಯಾಶ್ ಬರುತ್ತೆ, ನಂತರ ಎ ಡ್ಯಾಶ್ ಬರುತ್ತೆ. ಕರೆಕ್ಟ್? ಹಾಗಾದರೆ ನೀವು ಹೇಳಿ ಏನು ಬರುತ್ತೆ ಎ ಬಿ ಹೋಲ್ ಡ್ಯಾಶ್ ಕ್ಯಾನ್ ಬಿ ರಿಟನ್ ಆಸ್ ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಮೈನಸ್ ಎ ಡ್ಯಾಶ್ ಇಂಟು ಬಿ ಡ್ಯಾಶ್. ಇದು ಸಿಕ್ಕೋಗುತ್ತೆ. ಕರೆಕ್ಟ್ ತಾನೆ? ಈಗ ನೋಡ್ಕೊಳ್ಳಿ, ನಮಗೆ ಗಿವನ್ ಅವರೇ ಕೊಟ್ಟಿದ್ರಲ್ವ, ಏನಂತ ಬಿ ಡ್ಯಾಶ್ ಮತ್ತು ಎ ಡ್ಯಾಶ್ ಅಂದರೆ ಏನಂತ ಬರ್ಕೋಬೋದು ನೋಡಿ. ಎ ಡ್ಯಾಶ್ನ ಎ ಅಂತ ಬರ್ಕೋಬೋದು, ಬಿ ಡ್ಯಾಶ್ನ ಬಿ ಅಂತ ಬರ್ಕೋಬೋದು. ಕರೆಕ್ಟಾ? ಹಾಗಾದರೆ ನೋಡ್ಕೊಳ್ಳಿ, ಬಿ ಡ್ಯಾಶ್ನ ಬಿ, ಇದನ್ನ ಎ, ಇದು ಎ, ಇದು ಬಿ. ಹಾಗಾದರೆ ಫಸ್ಟ್ ನಮಗೆ ಯಾವ್ದು ಬರಬೇಕು ಎ ಬಿ ತಾನೇ ಬರಬೇಕು. ಹಾಗಾದರೆ ಎ ಬಿ ಜೊತೆಗೆ ಯಾವ ಸೈನ್ ಇದೆ ಮೈನಸ್ ಎ ಬಿ. ಈ ಕಡೆ ಬರ್ಕೊಳ್ಳಿ, ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಎ ಬಿ ಪ್ಲಸ್ ಬಿ ಎ. ಕರೆಕ್ಟಾ? ಏನು ಕಾಮನ್ ತೊಗೋಬೇಕು ಮೈನಸ್ ಕಾಮನ್ ತೊಗೊಳ್ಳಿ. ಮೈನಸ್ ಕಾಮನ್ ತೊಗೊಂಡ ತಕ್ಷಣ ಸೈನ್ ಚೇಂಜ್ ಆಗುತ್ತೆ. ಇಲ್ಲೇನಿದೆ ಎ ಬಿ, ಇದು ಏನಾಗುತ್ತೆ ಬಿ ಎ. ದೇರ್ ಫಾರ್ ವಾಟ್ ಈಸ್ ಎ ಬಿ ಮೈನಸ್ ಬಿ ಎ, ವಾಟ್ ಈಸ್ ದಟ್ ಸಿ.
ಹಾಗಾದರೆ ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಸಿ, ದೇರ್ ಫಾರ್ ಸಿ ಇಸ್ ವಾಟ್ ಟೈಪ್ ಆಫ್ ಮ್ಯಾಟ್ರಿಕ್ಸ್? ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಕ್ಲಾರಿಟಿ ಸಿಕ್ಕಿದೆ ಅಲ್ವಾ? ಹಾಗಾದರೆ ಇನ್ನೊಂದು ಥೇರಮ್ಮು ಕೂಡ ಪ್ರೂವ್ ಆಯಿತು ನಿಮಗೆ. ಇನ್ನೊಂದು ಥೇರಮ್ ಕೊಟ್ಟಿದ್ದಾರೆ. ಯಾವುದಪ್ಪ ಥೇರಮ್ ಅಂತ ಹೇಳಿದ್ರೆ, ಈ ಥೇರಮ್ ರಿಲೇಟ್ ಆಗಿರ್ತಕ್ಕಂಥದ್ದು ಇನ್ವರ್ಸ್ ಮೇಲೆ. ಓಕೆ ಸ್ಟೂಡೆಂಟ್ಸ್, ಇನ್ವರ್ಸ್ ಮೇಲೆ ಹೆಂಗೆ ನೋಡ್ಕೊಳ್ಳಿ. ಫಾರ್ ಇಫ್ ಎ ಆ್ಯಂಡ್ ಬಿ ಆರ್ ಎನಿ ಟು ಇನ್ವರ್ಟಿಬಲ್ ಮ್ಯಾಟ್ರಿಸಸ್, then prove that AB whole inverse is equal to AB whole inverse, not transpose. AB whole inverse is equal to B inverse into A inverse, not a transpose. ಅರ್ಥ ಆಯ್ತಾ? ಇನ್ವರ್ಸ್ ಮಾಡಿದಾಗಲೂ ಕೂಡ ರಿವರ್ಸ್ ಆರ್ಡ್ರಲ್ಲಿ ಬರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಇದನ್ನು ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಕರೆಕ್ಟಾ? ನಿಮಗೆ ಇದನ್ನು ಪ್ರೂವ್ ಮಾಡಲಿಕ್ಕೆ 3 ಹಿಂಟ್ ಬೇಕು. ಏನಪ್ಪ ಹಿಂಟ್ ಅಂದರೆ, ಯಾವುದಾದ್ರೂ ಮ್ಯಾಟ್ರಿಕ್ಸನ್ನು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದರೆ ನಮಗೆ ಅದೇ ಮ್ಯಾಟ್ರಿಕ್ಸ್ ಬರುತ್ತೆ. ನೆನ್ಪಿಟ್ಕೊಳ್ಳಿ. ಎ ಇಂಟು ಐ ಅಂದರೆ ಏನೇ ಬರುತ್ತೆ, ಬಿ ಇಂಟು ಐ ಅಂದರೆ ಬಿನೇ ಬರುತ್ತೆ, ಎಕ್ಸ್ ಇಂಟು ಐ ಅಂದರೆ ಎಕ್ಸೇ ಬರುತ್ತೆ. ಅರ್ಥ ಆಗಿದೆಯಾ? ಯಾಕಂದರೆ ಇದು ವ್ಯಾಲ್ಯೂ 1 ಅಂತ. 1 ಮಲ್ಟಿಪ್ಲೈಡ್ ಬೈ ಎನಿ ನಂಬರ್ ಈಸ್ ದಟ್ ನಂಬರ್ ಇಟ್ ಸೆಲ್ಫ್. ಕರೆಕ್ಟ್ ಅಲ್ವಾ? ಅದೇ ಥರ ಇನ್ನೊಂದು ಲಾಜಿಕ್ ಏನಪ್ಪ ಅಂದರೆ, ಯಾವುದಾದ್ರೂ ಇನ್ವರ್ಸ್ ಮ್ಯಾಟ್ರಿಕ್ಸನ್ನು ಐ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಮತ್ತೆ ಇನ್ವರ್ಸೇ ಬರುತ್ತೆ, ಅದೇ ಮ್ಯಾಟ್ರಿಕ್ಸೇ ಬರುತ್ತೆ. ಕರೆಕ್ಟ್ ತಾನೆ? ಯಾಕಂದರೆ ಐ ವ್ಯಾಲ್ಯೂ ಎಷ್ಟಾಗಿರುತ್ತೆ? 1 ಆಗಿರುತ್ತೆ. ವಾಟ್ ಈಸ್ ಬಿ ಇನ್ವರ್ಸ್ ಇಂಟು ಐ? ಬಿ ಇನ್ವರ್ಸ್. ಓಕೆ, ಅದೇ ಥರ ಥರ್ಡ್ ಒನ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವುದಪ್ಪ? ಒಂದು ಮ್ಯಾಟ್ರಿಕ್ಸ್ ಇದೆ ಎ, ಇನ್ನೊಂದು ಅದರ ಇನ್ವರ್ಸ್ ಇದೆ. ಯಾವುದು? ಎ ಇನ್ವರ್ಸ್. ಒಂದು ಮ್ಯಾಟ್ರಿಕ್ಸು ಮತ್ತು ಅದರ ಇನ್ವರ್ಸ್ ಎರಡನ್ನೂ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಸಿಗ್ತಕ್ಕಂಥದ್ದು ಐ ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಈ 3 ಕಾನ್ಸೆಪ್ಟು ನಿಮಗೆ ಗೊತ್ತಿದ್ದರೆ ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಇದನ್ನು ಪ್ರೂವ್ ಮಾಡ್ಬೋದು. ಓಕೆನಾ? ಹಾಗಾದರೆ ಇಲ್ಲಿ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್, ನೆಕ್ಸ್ಟ್ ಬರೋಣ. ಸೊ ಫಸ್ಟ್ ಒಂದು ಮ್ಯಾಟ್ರಿಕ್ಸ್ ಮತ್ತು ಅದರ ಇನ್ವರ್ಸ್ ಮ್ಯಾಟ್ರಿಕ್ಸ್ ನಮಗೇನು ಬರಬೇಕು ಹೇಳಿ? ಐ ಬರಬೇಕು. ಕರೆಕ್ಟ್ ಅಲ್ವಾ? ರೂಲ್ಸ್ ನೋಡ್ಕೊಳ್ಳಿ, ಇಲ್ಲಿದೆ ರೂಲ್ಸ್. ಒಂದು ಮ್ಯಾಟ್ರಿಕ್ಸ್ ಅದರ ಇನ್ವರ್ಸ್ ಮ್ಯಾಟ್ರಿಕ್ಸ್ ಏನು ಬರಬೇಕು? ಐ. ಅದೇ ಥರ ನೋಡಿ, ಒಂದು ಮ್ಯಾಟ್ರಿಕ್ಸ್ ಇದರ ಇನ್ವರ್ಸ್ ಮ್ಯಾಟ್ರಿಕ್ಸ್ ಏನು ಬರಬೇಕು? ಐ. ಇಲ್ಲಿ ನೋಡ್ಕೊಳ್ಳಿ, ನಾನು ಯಾವ ಮ್ಯಾಟ್ರಿಕ್ಸ್ ಅಂತ ಬರ್ದಿಲ್ಲ ಅಲ್ವಾ, ಈಗ ಬರಿತಾ ಇದ್ದೀನಿ. ಎ ಬಿ ಅನ್ನೋದು ಒಂದು ಮ್ಯಾಟ್ರಿಕ್ಸ್, ಇದರ ಇನ್ವರ್ಸ್ ಹೇಳಿ? ಎ ಬಿ ಓಲ್ ಇನ್ವರ್ಸ್. ಇದರ ಮ್ಯಾಟ್ರಿಕ್ಸ್ ಏನು ಬರಬೇಕು ನಮಗೆ? ಐ. ಕರೆಕ್ಟಾ? ಹಾಗಾದರೆ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್, ಮಲ್ಟಿಪ್ಲೈಯಿಂಗ್ ಎ ಇನ್ವರ್ಸ್ ಆನ್ ಬೋತ್ ದ ಸೈಡ್ಸ್. ಎರಡೂ ಕಡೆ ಎ ಇನ್ವರ್ಸನ್ನು ಮಲ್ಟಿಪ್ಲೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಎರಡೂ ಕಡೆ ಎ ಇನ್ವರ್ಸ್ ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ? ಎ ಇನ್ವರ್ಸ್, ಇದನ್ನು ಎ ಬಿ ಅಂತ ಬರಿತಾ ಇದ್ದೀನಿ, ಎ ಬಿ, ಇದನ್ನು ಎ ಬಿ ಓಲ್ ಇನ್ವರ್ಸ್ ಅಂತ ಬ್ರ್ಯಾಕೆಟಲ್ಲಿ ಹಾಗೆ ಇರಲಿ. ದ್ಯಾಟ್ ಈಸ್ ಈಕ್ವಲ್ ಟು, ಈ ಕಡೆಯೂ ಕೂಡ ಎ ಇನ್ವರ್ಸ್ ಮಲ್ಟಿಪ್ಲೈ ಮಾಡಬೇಕಲ್ವಾ? ಎ ಇನ್ವರ್ಸ್ ಇಂಟು ಐ. ಈಗ ನೀವು ಹೇಳಿ ಸ್ಟೂಡೆಂಟ್ಸ್, ಇವೆರಡನ್ನ ಗ್ರೂಪ್ ಮಾಡಿಕೊಂಡ್ರೆ ವಾಟ್ ಈಸ್ ಎ ಇಂಟು ಎ ಇನ್ವರ್ಸ್? ಗೊತ್ತಿದೆ ತಾನೇ? ವಾಟ್ ಈಸ್ ಎ ಇಂಟು ಎ ಇನ್ವರ್ಸ್? ಐ. ಕರೆಕ್ಟಾ? ವಾಟ್ ಈಸ್ ಎ ಇಂಟು ಎ ಇನ್ವರ್ಸ್? ಐ. ಇದೇನಿದೆ ಬಿ ಹಾಗೆ ಬರ್ಕೊಳ್ಳಿ, ಎ ಬಿ ಓಲ್ ಇನ್ವರ್ಸ್ ಹಾಗೇ ಇರಲಿ. ಕರೆಕ್ಟಾ? ರೈಟ್. ಆ್ಯಂಡ್ ದೆನ್ ವಾಟ್ ಈಸ್ ಎ ಇನ್ವರ್ಸ್ ಇಂಟು ಐ? ಇನ್ವರ್ಸ್ ಜೊತೆ ಐ ಮಲ್ಟಿಪ್ಲೈ ಮಾಡಿದಾಗ ಆ್ಯಸ್ ಇಟ್ ಈಸ್ ನಮಗೆ ಬಂದಿರ್ತದೆ ಎ ಇನ್ವರ್ಸ್. ಯಾಕೆ? ನಮಗೆ ರೂಲ್ ಗೊತ್ತಿದೆ. ಕರೆಕ್ಟ್ ಅಲ್ವಾ? ರೈಟ್. ಹಾಗಾದರೆ ಲೆಟ್ ಅಸ್ ಗೋ ಫಾರ್ ಡೂಯಿಂಗ್ ನೆಕ್ಸ್ಟ್ ಒನ್. ವಾಟ್ ಈಸ್ ಐ ಇಂಟು ಬಿ? ಬಿ ಇಟ್ ಸೆಲ್ಫ್. ಕರೆಕ್ಟ್ ತಾನೆ? ಬಿ ಇಂಟು ಎ ಬಿ ಓಲ್ ಇನ್ವರ್ಸ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್. ಈಗ ನೆಕ್ಸ್ಟ್, ಈಗ ಎ ಇನ್ವರ್ಸ್ ಬಂದಿದೆ, ಮತ್ತೆ ಎರಡು ಮಲ್ಟಿಪ್ಲೈಯಿಂಗ್ ವಾಟ್? ಬಿ ಇನ್ವರ್ಸ್ ಆನ್ ಬೋತ್ ದ ಸೈಡ್. ಮಲ್ಟಿಪ್ಲೈಯಿಂಗ್ ಬಿ ಇನ್ವರ್ಸ್ ಆನ್ ಬೋತ್ ದ ಸೈಡ್ಸ್. ಎರಡೂ ಕಡೆ ಬಿ ಇನ್ವರ್ಸನ್ನು ಮಲ್ಟಿಪ್ಲೈ ಮಾಡಿ ಅಂತ ಹೇಳ್ತಿದ್ದೀವಿ. ಬಿ ಇನ್ವರ್ಸ್ ಹೆಂಗೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ ನೋಡ್ಕೊಳ್ಳಿ. ಬಿ ಇನ್ವರ್ಸ್ ಬಿ ಎ ಬಿ ಓಲ್ ಇನ್ವರ್ಸ್ ಇಸ್ ಈಕ್ವಲ್ ಟು ಬಿ ಇನ್ವರ್ಸ್. ಆಲ್ರೆಡಿ ಇಲ್ಲೇನಿತ್ತು? ಎ ಇನ್ವರ್ಸ್. ಕರೆಕ್ಟಾ? ಈಗ ನೋಡಿ, ವಾಟ್ ಈಸ್ ಬಿ ಇಂಟು ಬಿ ಇನ್ವರ್ಸ್? ವಾಟ್ ಈಸ್ ಎ ಇಂಟು ಎ ಇನ್ವರ್ಸ್? ಐ ಆದರೆ ಬಿ ಇಂಟು ಬಿ ಇನ್ವರ್ಸ್ ಕೂಡ ಐ ಆಗಿರ್ತದೆ. ಹಾಗಾದರೆ ಐ ಇಂಟು ಎ ಬಿ ಓಲ್ ಇನ್ವರ್ಸ್ ಇಸ್ ಈಕ್ವಲ್ ಟು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ ಆಗಿರುತ್ತೆ. ಹಾಗಾದರೆ ವಾಟ್ ಈಸ್ ಐ ಮಲ್ಟಿಪ್ಲೈಡ್ ಬೈ ಎನಿ ಇನ್ವರ್ಸ್ ಮ್ಯಾಟ್ರಿಕ್ಸ್? ದ ಸೇಮ್ ಮ್ಯಾಟ್ರಿಕ್ಸ್ ವಿಟ್ ವಿಲ್ ಕಮ್ ಔಟ್. ಕರೆಕ್ಟ್ ತಾನೆ? ಹಾಗಾದರೆ ಎ ಬಿ ಓಲ್ ಇನ್ವರ್ಸ್ ಹಾಗೆ ಬರ್ಕೊಳ್ಳಿ, ಮೈನಸ್ ಇಸ್ ಈಕ್ವಲ್ ಟು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ಇದು ನಿಮ್ಮ ಪ್ರೂಫ್ ಆಗಿರುತ್ತೆ. ಇಲ್ಲಿ ಕೆಲಸ ಇಷ್ಟೇ, ಒಂದು ಮ್ಯಾಟ್ರಿಕ್ಸ್ನ ಅದರ ಇನ್ವರ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದರೆ ನಮಗೆ ಐ ಬರುತ್ತೆ ಅನ್ನೋ ಕಾನ್ಸೆಪ್ಟ್ ಗೊತ್ತಿರಬೇಕು. ಆ ಕಾನ್ಸೆಪ್ಟನ್ನು ಇಲ್ಲಿ ಯೂಸ್ ಮಾಡಿಕೊಂಡು ಒಂದು ಸತಿ ಎ ಇನ್ವರ್ಸ್ನ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಸತಿ ಬಿ ಇನ್ವರ್ಸ್ನ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ. 2-3 ಸ್ಟೆಪ್ಪಲ್ಲಿ ನಿಮಗೆ ಆನ್ಸರ್ ಬರುತ್ತೆ. ಇದು 3 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಒಂದು ಥೇರಮ್ ಆಗಿದೆ. ರೈಟ್? ಹಾಗಾದರೆ ಈ ಥೇರಮ್ಸ್ನ ಬಿಟ್ಟರೆ ಕ್ವಶನ್ಸ್ ಬರುತ್ತೆ 3 ಮಾರ್ಕ್ಸಿಗೆ. ಯಾವುದ್ರ ಮೇಲೆ ತೆಗಿತಾನೆ ಕ್ವಶನ್ ನೋಡೋಣ. Express the given matrix as sum of SUM, not SOME, sum of symmetric and skew symmetric matrix. ಯಾವುದೋ ಒಂದು ಮ್ಯಾಟ್ರಿಕ್ಸ್ ಕೊಟ್ಟು ಅದನ್ನು ಎಕ್ಸ್ಪ್ರೆಸ್ ಮಾಡು ಅಂತ ಹೇಳ್ತಾನೆ. ಒಂದು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಕೊಡೋಣ. ಎ ಇಸ್ ಈಕ್ವಲ್ ಟು 3, 5, 1, -1. ಇದನ್ನು
ಸಮ್ ಆಫ್ ಸಿಮೆಟ್ರಿಕ್ ಮತ್ತು ಸ್ಕ್ಯೂ ಸಿಮೆಟ್ರಿಕ್ ಆಗಿ ಎಕ್ಸ್ಪ್ರೆಸ್ ಮಾಡು ಅಂತ ಹೇಳಿದ್ದಾರೆ ಕ್ವಶನನ್ನು. ನೋಡ್ಕೊಳ್ಳಿ ಯಾವ ಥರ ಬರುತ್ತೆ ನೋಡಿ. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಹೆಂಗೆ ಬರುತ್ತೆ ಅಂದರೆ, ಫಸ್ಟ್ ಹೇಳಿರ್ತೀನಿ, ಪ್ರೂಫ್ ಹೇಳಿರ್ತೀನಿ. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಹೆಂಗೆ ಬರುತ್ತೆ ಅಂದರೆ ಅದನ್ನು ಪಿ ಅಂತ ಕರ್ಕೊಂಡಿದ್ದೀನಿ, ಕ್ಯಾಪಿಟಲ್ ಪಿ. ಪಿ ಈಸ್ ಅ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಫಾರ್ ಎ. ಕರೆಕ್ಟಾ? ಒಂದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಹೆಂಗಪ್ಪ ಬರುತ್ತೆ ಅಂದರೆ ಎ ಮ್ಯಾಟ್ರಿಕ್ಸನ್ನು ಅದರ ಟ್ರಾನ್ಸ್ಪೋಸ್ ಜೊತೆ ಆ್ಯಡ್ ಮಾಡಿ ಯು ಹ್ಯಾವ್ ಟು ಟೇಕ್ ಡಿವೈಡ್ ಬೈ 2. ಕರೆಕ್ಟ್? ಅದೇ ಥರ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸನ್ನು ಬರಬೇಕಂತ ಹೇಳಿದ್ರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಕ್ಯೂ. ಹೆಂಗೆ ಬರುತ್ತೆ? ಎ ಮ್ಯಾಟ್ರಿಕ್ಸನ್ನು ಅದರ ಟ್ರಾನ್ಸ್ಪೋಸ್ ಜೊತೆ ಸಬ್ಸ್ಟ್ರ್ಯಾಕ್ಟ್ ಮಾಡಿ, ಹ್ಯಾಡ್ ಮಾಡಿದರೆ ಸಿಮೆಟ್ರಿಕ್ ಬರ್ತದೆ, ಸಬ್ಸ್ಟ್ರ್ಯಾಕ್ಟ್ ಮಾಡಿದರೆ ಸ್ಕ್ಯೂ ಸಿಮೆಟ್ರಿಕ್ ಬರ್ತದೆ. ಕರೆಕ್ಟ್ ಅಲ್ವಾ? ಡಿವೈಡೆಡ್ ಬೈ ವಾಟ್? 2. ರೈಟ್? ಸೊ ದಿಸ್ ಈಸ್ ವಾಟ್ ವೆರಿ ಸಿಂಪಲ್ ಟಾಸ್ಕ್. ಹೌದಲ್ವಾ? ಹಾಗಾದರೆ ಇಲ್ಲಿ ನೋಡೋಣ. ಪಿ ಎ ಪ್ಲಸ್ ಎ ಡ್ಯಾಶ್ ಬೈ 2, ಕ್ಯೂ ಎ ಮೈನಸ್ ಎ ಡ್ಯಾಶ್ ಬೈ 2. ಅವನೇನು ಕೇಳಿದ್ದಾನೆ? ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್. ನಾವೇನು ಫೈಂಡ್ ಔಟ್ ಮಾಡಬೇಕು? ಪಿ ಪ್ಲಸ್ ಕ್ಯೂ ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಪಿ ಪ್ಲಸ್ ಕ್ಯೂ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಏನು ಬರಬೇಕು ಗೊತ್ತಾ? ಒರಿಜಿನಲ್ ಮ್ಯಾಟ್ರಿಕ್ಸೇ ಬರಬೇಕು ಎ. ಆವಾಗ ನೀವು ಮಾಡಿರೋದು ಸರಿ ಅಂತ ಅರ್ಥ ಆಗಿದೆಯಾ? ಹಾಗಾದರೆ ಕ್ವಶನ್ ಸಾಲ್ವ್ ಮಾಡೋಣ. ಕ್ವಶನ್ ಸಾಲ್ವ್ ಮಾಡೋದಕ್ಕೆ ಇವಾಗ ಗೊತ್ತಾಗಿದೆ, ಐಡಿಯಾ ಗೊತ್ತಾಗಿದೆ. ಕ್ವಶನ್ ಈಗಿದೆ. ಏನು ಕ್ವಶನ್ನು? ಎ ಈಸ್ ಈಕ್ವಲ್ ಟು 3, 5, 1 - 1. ಇದನ್ನು ಎಕ್ಸ್ಪ್ರೆಸ್ ಮಾಡು ಸಮ್ ಆಫ್ ಸಿಮೆಟ್ರಿಕ್ ಮತ್ತು ಸ್ಕ್ಯೂ ಸಿಮೆಟ್ರಿಕ್. ಫಸ್ಟ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಮಾಡ್ತಾಯಿದ್ದೀನಿ. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಫ್ ಎ ಹೆಂಗೆ ಬರುತ್ತೆ? 1/2 ಹಿಂಗೆ ಬರ್ಕೊಳ್ತಾ ಇದ್ದೀನಿ. ಎ ಪ್ಲಸ್ ಎ ಡ್ಯಾಶ್. ಕರೆಕ್ಟಾ? ಈಗ ಹೇಳಿ 1/2 ಆಗೇ ಇರಲಿ. ಎ ಹೇಳಿ, ವಾಟ್ ಈಸ್ ಎ? ಅವರೇ ಕೊಟ್ಟಿದ್ದಾರೆ. 3, 5, 1 - 1 ಪ್ಲಸ್ ಎ ಡ್ಯಾಶ್ ಹೇಳಿ. ಇದನ್ನು ಟ್ರಾನ್ಸ್ಪೋಸ್ ಮಾಡಬೇಕು. ಎ ಡ್ಯಾಶ್ ಅಂದರೆ ಟ್ರಾನ್ಸ್ಪೋಸ್. ಫಸ್ಟ್ ರೋ ಇದ್ದಿದ್ದು ಏನಾಗುತ್ತೆ? ಫಸ್ಟ್ ಕಾಲಮ್ ಆಗುತ್ತೆ. ಸೆಕೆಂಡ್ ರೋ ಇದ್ದಿದ್ದು ಏನಾಗುತ್ತೆ? ಸೆಕೆಂಡ್ ಕಾಲಮ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಹಾಗಾದರೆ 1/2 ಇಂಟು ಇಲ್ಲಿ ನೋಡ್ಕೊಳ್ಳಿ, 3 + 3 ಎಷ್ಟಾಗುತ್ತೆ? 6 ಆಗುತ್ತೆ. 5 + 1 ಎಷ್ಟಾಗುತ್ತೆ? 6 ಆಗುತ್ತೆ. 1 + 5 ಎಷ್ಟಾಗುತ್ತೆ? 6 ಆಗುತ್ತೆ. -1 - 1 ಎಷ್ಟಾಗುತ್ತೆ? -2 ಆಗುತ್ತೆ. ಇದೆಂಥ ಮ್ಯಾಟ್ರಿಕ್ಸ್ ಇದು? ಪಿ ಮ್ಯಾಟ್ರಿಕ್ಸ್. ಯಾಕೆ ಹೇಳಿ? ಇದು ಸಿಮೆಟ್ರಿಕ್. ಕರೆಕ್ಟ್ ತಾನೆ? ಹಾಗಾದರೆ ಇದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಬಂತು. ನೆಕ್ಸ್ಟ್ ಎಲ್ಲಿಗೆ ಹೋಗಿ? ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ನ ನಾವೇನಂತ ಕರ್ಕೊಳ್ಳಿ? ಕ್ಯೂ. ಹೆಂಗೆ ಸಿಗುತ್ತೆ ಕ್ಯೂ? 1/2. ಎನ ಅದರ ಟ್ರಾನ್ಸ್ಪೋಸ್ ಜೊತೆ ಸಬ್ಸ್ಟ್ರ್ಯಾಕ್ಟ್ ಮಾಡಬೇಕು. ಏನು ಮಾಡಬೇಕು? ಸಬ್ಸ್ಟ್ರ್ಯಾಕ್ಟ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಹಾಗಾದರೆ 1/2 ಆಗಿರಲಿ. ವಾಟ್ ಈಸ್ ಅವರ್ ಎ ಮ್ಯಾಟ್ರಿಕ್ಸ್ ಇಯರ್? ಎ ಮ್ಯಾಟ್ರಿಕ್ಸ್ ಏನಿದೆ? 3, 5, 1 - 1. 3, 5, 1 - 1. ಎ ಡ್ಯಾಶ್ ಬರ್ಕೊಳ್ಳಿ. ವಾಟ್ ಈಸ್ ಎ ಡ್ಯಾಶ್ ಸ್ಟೂಡೆಂಟ್ಸ್? ಫಸ್ಟ್ ರೋ ವಿಲ್ ಬಿಕಮ್ ಫಸ್ಟ್ ಕಾಲಮ್. ಕರೆಕ್ಟ್? ಸೆಕೆಂಡ್ ರೋ ವಿಲ್ ಬಿಕಮ್ ಸೆಕೆಂಡ್ ಕಾಲಮ್. ಈಗ ಎ ಡ್ಯಾಶ್ ಹೇಳ್ಕೊಡಿ ನೀವೀಗ. 1/2. 3 - 3 0. 5 - 1 4. ನೆಕ್ಸ್ಟ್ 1 - 5 -4. 1 -1 ಮೈನಸ್ ಇಂಟು ಮೈನಸ್ ಪ್ಲಸ್ 1 0. ಹಾಗಾದ್ರೆ ಇದೇನಾಯಿತು? ಕ್ಯೂ ಆಯಿತು. ನೋಡಿ, ಎ ಮ್ಯಾಟ್ರಿಕ್ಸಿಗೆ ಪಿ ಮ್ಯಾಟ್ರಿಕ್ಸಿಗೆ ಕೂಡ ಬಂದಿದೆ, ಮತ್ತು ಎ ಮ್ಯಾಟ್ರಿಕ್ಸಿಗೆ ಕ್ಯೂ ಮ್ಯಾಟ್ರಿಕ್ಸ್ ಕೂಡ ಬಂದಿದೆ. ಇವೆರಡನ್ನೂ ಏನು ಮಾಡಬೇಕು? ನಾವು ಆ್ಯಡ್ ಮಾಡಬೇಕು. ನೋಡ್ಕೊಳ್ಳಿ ಸ್ಟೂಡೆಂಟ್ಸ್, ಪಿ ಪ್ಲಸ್ ಕ್ಯೂ. ಅವ್ರು ಕೇಳಿರೋ ಕ್ವಶನ್ನೇ ಇದು, ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್. ಪಿ ಎಷ್ಟಿತ್ತು? 1/2 ವಿ ಆರ್ ಗೆಟಿಂಗ್. ಕ್ಯೂ ಎಷ್ಟಿತ್ತು? 1/2 ವಿ ಹ್ಯಾವ್ ಎ ಮ್ಯಾಟ್ರಿಕ್ಸ್. ಬರೆಯೋಣ ಪಿ ವ್ಯಾಲ್ಯೂ ನೋಡ್ಬಿಟ್ಟು. ವಾಟ್ ಈಸ್ ಪಿ ವ್ಯಾಲ್ಯೂ? ಪಿ ಈಸ್ ವಾಟ್? 6, 6, 6 - 2. ಕರೆಕ್ಟ್? 6, 6, 6 - 2. ವಾಟ್ ಈಸ್ ಕ್ಯೂ ವ್ಯಾಲ್ಯೂ? 0, 4 - 4 0. ಕರೆಕ್ಟ್? 0, 4 - 4 0. ಇವೆರಡರಲ್ಲಿ ಏನು ಕಾಮನ್ ತೊಗೋಬೋದು? 1/2 ಹೊರಗಡೆ ಇಟ್ಟರೆ ಮಿಕ್ಕಿದ್ದೆಲ್ಲ ಆ್ಯಡ್ ಆಗುತ್ತೆ. ಆ್ಯಡ್ ಮಾಡಿ. 6 + 0 6, 6 + 4 10. 6ಅಲ್ಲಿ 4 ಹೋದರೆ 2, -2 + 0 is -2. ಈಗ ಯಾವುದರಿಂದ ಡಿವೈಡ್ ಮಾಡಬೇಕು? ಇವನ್ನೆಲ್ಲ 2 ಇಂದ ಡಿವೈಡ್ ಮಾಡಿ. 2 3s, 2 5s, 2 1s, 2 -1s. ನೋಡ್ಕೊಳ್ಳಿ ಏನು ಬಂತು? 3, 5, 1 - 1. ಹಂಗಂದರೆ ಏನು? 3, 5, 1 - 1. ನೋಡಿ, ದ್ಯಾಟ್ ಈಸ್ ಎ. ಅಂದರೆ ನೀವು ಮಾಡಿರ್ತಕ್ಕಂಥ ಕ್ವಶನ್ ಸರಿ ಇದೆ ಅಂತ ಅರ್ಥ. ಹಾಗಾದರೆ ಕ್ವಶನ್ ನಿಮಗೆ ಟ್ಯಾಕಲ್ ಮಾಡೋದು ಗೊತ್ತಾಯ್ತಲ್ವ? ಯಾವ ಥರ ಕ್ವಶನ್ ಟ್ಯಾಕಲ್ ಮಾಡಬೇಕು? ಒಂದು ಮ್ಯಾಟ್ರಿಕ್ಸನ್ನು ಕೊಟ್ಟರೆ ಆ ಮ್ಯಾಟ್ರಿಕ್ಸನ್ನು ನೀವೇನು ಫಾಲೋ ಮಾಡಬೇಕಂದ್ರೆ, ಫಸ್ಟು ಅದರ ಟ್ರಾನ್ಸ್ಪೋಸನ್ನು ಆ್ಯಡ್ ಮಾಡಿದರೆ ನಿಮಗೆ ಸಿಮೆಟ್ರಿಕ್ ಸಿಗ್ತದೆ. ಟ್ರಾನ್ಸ್ಪೋಸನ್ನು ಸಬ್ಸ್ಟ್ರ್ಯಾಕ್ಟ್ ಮಾಡಿದರೆ ಸ್ಕ್ಯೂ ಸಿಮೆಟ್ರಿಕ್ ಸಿಗ್ತದೆ. ಎರಡನ್ನೂ ಆ್ಯಡ್ ಮಾಡಿ, ಪಿ ಮತ್ತು ಕ್ಯೂನ, ಮತ್ತೆ ನಮಗೆ ಒರಿಜಿನಲ್ ಮ್ಯಾಟ್ರಿಕ್ಸ್ ಬರಬೇಕು. ದಟ್ ಈಸ್ ವಾಟ್ ದ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಈಸ್. ಓಕೆ, ಒಂದು ಕ್ವಶನನ್ನು ನೀವು ಟ್ರೈ ಮಾಡಿ ನೋಡ್ಬೋದಲ್ವಾ? ಒಂದು ಕ್ವಶನ್ ನೀವು ಟ್ರೈ ಮಾಡಲಿಕ್ಕೆ ಒಂದೇ ಒಂದು ಕ್ವಶನ್ ಇದೆ. ಎ ಈಸ್ ಈಕ್ವಲ್ ಟು ಓಕೆ 1, 5 -1 2. ಓಕೆ, ಯಾವ ಥರ ಟ್ರೈ ಮಾಡ್ತಿದ್ದೀರಾ? ನಾನು ಡೈರೆಕ್ಟಾಗಿ ಬರೀಲ್ಲ, ನೀವು ಮಾಡ್ಕೋಬೋದು. ವಾಟ್ ಈಸ್ ಪಿ? 1/2.
ಎ ಏನಿದೆ 1 5 ಮೈನಸ್ 1 2 ಎ ಡ್ಯಾಶ್ ಆ್ಯಡ್ ಮಾಡಬೇಕಲ್ವಾ ಎ ಡ್ಯಾಶ್ ಮಾಡ್ಕೊಳ್ಳಿ 1 5 ಮೈನಸ್ 1 2 ಫಸ್ಟ್ ಹೋಯ್ದಿದ್ದು ಫಸ್ಟ್ ಕಾಲಮ್ ಆ್ಯಡ್ ಮಾಡಿ ಈಗ ಎಷ್ಟು ಬರುತ್ತೆ 1/2 1 + 1 2 ಇಟ್ ಈಸ್ 4 5ಅಲ್ಲಿ 1 ಹೋದರೆ ಮತ್ತೆ 4 ಸಿಗುತ್ತೆ 2 + 2 ಎಗೇನ್ ಇಟ್ ಈಸ್ 4 ಇದು ಪಿ ಬಂತು ನಮಗೆ ಕ್ಯೂ ಬೇಕಲ್ವಾ ವಾಟ್ ಈಸ್ ಕ್ಯೂ ಸಬ್ಟ್ರ್ಯಾಕ್ಟ್ ಮಾಡಿ ಅಷ್ಟೇ ವಾಟ್ ಈಸ್ ಕ್ಯೂ ಕ್ಯಾನ್ ಜಸ್ಟ್ ಸಬ್ಸ್ಟ್ರಾಕ್ಟ್ ಇಟ್ ಸೊ ಸಬ್ಸ್ಟ್ರಾಕ್ಟ್ ಮಾಡ್ತಾ ಹೋಗೋಣ ಫೈನ್ ಕ್ಯೂ ಇಲ್ಲೇ ಮಾಡೋಣ ಕ್ಯೂ ಬೇಕಲ್ವಾ 1/2 ಎ ಮೈನಸ್ ಎ ಡ್ಯಾಶ್ ರೈಟ್ ಎ ಮೈನಸ್ ಎ ಡ್ಯಾಶ್ ಎ ಎಷ್ಟಿದೆ 1 5 ಮೈನಸ್ 1 2 1 5 ಮೈನಸ್ 1 2 ಡೆಫಿನೆಟ್ಲಿ ಇಟ್ ಈಸ್ 1/2 ಆನ್ಸರ್ ಮಾಡಿ 1 ಮೈನಸ್ 1 0 ಇಟ್ ವಿಲ್ ಬಿಕಮ್ 6 ಇಟ್ ವಿಲ್ ಬಿಕಮ್ -6 ಇಟ್ ವಿಲ್ ಬಿಕಮ್ 0 ಕರೆಕ್ಟ್ ಹಾಗಾದರೆ ಇದು ಕ್ಯೂ ಆಯಿತು ನೋಡಿ ಎರಡನ್ನೂ ಆ್ಯಡ್ ಮಾಡಿ ಪಿ ಪ್ಲಸ್ ಕ್ಯೂ ಆ್ಯಡ್ ಮಾಡಿ 1/2 ಹೊರಗಡೆ ಇರಲಿ ಇಲ್ಲಿ 2 ಇದೆ ಇಲ್ಲಿ 0 ಇದೆ ಹಾಗಾದ್ರೆ ಇದೇನಾಯಿತು 2 ಆಯಿತು ಇಲ್ಲಿ 4 ಇದೆ ಇಲ್ಲಿ 6 ಇದೆ 6 + 4 ಎಷ್ಟಾಯಿತು 10 ಆಯಿತು ಇಲ್ಲಿ 4 ಇದೆ ಇಲ್ಲಿ -6 ಇದೆ ಹಾಗಾದರೆ ಎಷ್ಟು ಬರುತ್ತೆ -2 ಬಂತು ಹಾಗಾದರೆ ಇಲ್ಲಿ 4 ಇಲ್ಲಿ 0 ಅಂದರೆ 4 ಡಿವೈಡ್ ಬೈ 2 ಮಾಡಿ 2 1s 2 5s 2 -1s 2 2s ಕರೆಕ್ಟ್ ಸೊ ದಿಸ್ ಈಸ್ ಯುವರ್ ಕ್ವಶನ್ ಹಾಗಾದರೆ ಆನ್ಸರ್ ಮಾಡಲಿಕ್ಕೆ ಭಾಳ ಸಿಂಪಲ್ ಇದೆ ಸಿಮ್ಯಾಟ್ರಿಕ್ ಮತ್ತು ಸ್ಕ್ಯೂ ಸಿಮ್ಯಾಟ್ರಿಕ್ ಭಾಳ ಸುಲಭವಾಗಿ ನೀವು ತೊಗೋಬೋದು ಓಕೆ ಡಿಯರ್ ಸ್ಟೂಡೆಂಟ್ಸ್ ಹಾಗಾದರೆ ಮತ್ತು ಈ ಎಲಿಮೆಂಟ್ರಿ ಆಪ್ರೇಷನ್ಸ್ನ ಹೆಂಗೆ ಮಾಡ್ತಾರೆ ಸರ್ ಅಂತೇಳಿ ಎಲಿಮೆಂಟ್ರಿ ಆಪ್ರೇಷನ್ಸ್ನ ನೀವು ಮಾಡಿದರೂ ಕೂಡ ಯು ಮೇ ಫೀಲ್ ವೆರಿ ಟಫ್ ಇಟ್ ಈಸ್ ಓಕೆ ಬಟ್ ಆದರೂ ಕೂಡ ಒಂದು ಕ್ವಶನನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನು ಮಿಕ್ಕಿರ್ತಕ್ಕಂಥ ಕ್ವಶನ್ ನಾನು ಕೊಟ್ಟಿದ್ದೀನಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ನೀವು ಮಾಡ್ಕೋಬೋದು ರೈಟ್ ಹಾಗಾದರೆ ಒಂದು ಕ್ವಶನ್ ನೋಡೋಣ ಫೈಂಡ್ ಎ ಇನ್ವರ್ಸ್ ಫೈಂಡ್ ವಾಟ್ A inverse using elementary transformation method ಒಂದು ಕ್ವಶನ್ ಕೊಟ್ಟಿದ್ದಾರೆ ಯಾವುದಪ್ಪ ಕ್ವಶನ್ ಅಂದರೆ ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್ ಮೇಲೆ 1 - 1 2 3 ಅಂತ ಕೊಟ್ಟಿದ್ದಾರೆ A is equal to 1 - 1 2 3 ಓಕೆ ಇದಕ್ಕೆ ಎ ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕಂತೆ ಎ ಇನ್ವರ್ಸನ್ನು ನೀವು ಫೈಂಡ್ ಔಟ್ ಮಾಡಬೇಕು ರೈಟ್ ಯಾವ ಥರ ಫೈಂಡ್ ಔಟ್ ಮಾಡೋದು ನೋಡ್ಕೊಳ್ಳಿ ಸ್ಟೂಡೆಂಟ್ಸ್ ರೈಟ್ ಸಿಂಪಲ್ ಆಗಿ ಫಸ್ಟ್ ಸ್ಟೆಪ್ ಏನು ಫಾಲೋ ಮಾಡಬೇಕಂದ್ರೆ ಫಸ್ಟು ಈ ಸ್ಟೆಪ್ನ ಬರ್ಕೊಳ್ತಾರೆ ಎ ಇಸ್ ಈಕ್ವಲ್ ಟು ಐ ಎ ಇಸ್ ಈಕ್ವಲ್ ಟು ವಾಟ್ ಐ ಎ ಕರೆಕ್ಟಾ ಅಥವಾ ಭಾಳ ಜನ ಸ್ಟೂಡೆಂಟ್ಸ್ ನೋಡ್ತಾ ಇರ್ತಾರೆ ಎ ಇಸ್ ಈಕ್ವಲ್ ಟು ಐ ಎ ಯಾಕೆ ಹಿಂಗೆ ಬರ್ಕೊಳ್ತೀವಿ ಅಂದರೆ ನೋಡಿ ವಾಟ್ ಈಸ್ ಐ ಇಂಟು ಎ ಓನ್ಲಿ ಹಿಂಗೆ ಬರ್ಕೊತಿದ್ದೀನಿ ಅಷ್ಟೇ ಅಪ್ಪ ಎ ಇಸ್ ಈಕ್ವಲ್ ಟು ಎ ಹಿಂಗೆ ಬರೆಯೋ ಬದಲು ಐ ಎ ಸೇರಿಸ್ತಾ ಇದ್ದೀನಿ ವಾಟ್ ಇಸ್ ದ ಮೀನಿಂಗ್ ಆಫ್ ಐಡೆಂಟಿಟಿ ಹಾಗಾದರೆ ಫಸ್ಟ್ ಸ್ಟೆಪ್ ಇದಾಗುತ್ತೆ ಕರೆಕ್ಟಾ ಇದು ಬೇಡ ಫಸ್ಟ್ ಸ್ಟೆಪ್ ಇದನ್ನು ಬರ್ಕೊಂಡು ಎನ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲೂ ಕೂಡ ಐನ ಸಬ್ಸ್ಟಿಟ್ಯೂಟ್ ಮಾಡಿ ಐ ಅಂದ್ರೇನು ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 0 1 ಮತ್ತು ಆದಮೇಲೆ ಈ ಏನ ಆ್ಯಸ್ ಇಟ್ ಈಸ್ ಮಾಡ್ತಾ ಹೋಗಿ ಎಲಿಮೆಂಟ್ರಿ ಆಪ್ರೇಷನ್ಸ್ನ ಮಾಡ್ತಾ ಹೋಗಬೇಕು ನೀವೇನು ಬೇಕಾದರೂ ಆಪ್ರೇಷನ್ ಮಾಡ್ಬೋದು 2 ರೋನ ಆ್ಯಡ್ ಮಾಡ್ಬೋದು 2 ರೋನ ಸಬ್ಸ್ಟ್ರ್ಯಾಕ್ಟ್ ಮಾಡ್ಬೋದು ಒಂದು ನಂಬರ್ನ ಮಲ್ಟಿಪ್ಲೈ ಮಾಡ್ಬೋದು ಒಂದು ನಂಬರಿಂದ ಡಿವೈಡ್ ಮಾಡ್ಬೋದು ಅರ್ಥ ಆಗ್ತಿದೆಯಾ ಹಾಗಾದರೆ ಇಲ್ಲಿ ಕ್ವಶನ್ ಬಂದಿರೋದು ಇದು ಯಾವ ತಪ್ಪ ಕ್ವಶನ್ ಬಂದಿದೆ ಸೊ ಎಲ್ಲಿವರೆಗೂ ನೀವು ಎಲಿಮೆಂಟ್ರಿ ಆಪ್ರೇಷನ್ಸ್ನ ಅಪ್ಲೈ ಮಾಡ್ಬೋದು ಅಂದರೆ ಇಲ್ಲಿರ್ತಕ್ಕಂಥ ಎಲ್ ಎಚ್ ಎಸ್ ಅಲ್ಲಿರ್ತಕ್ಕಂಥ ಎ ಮ್ಯಾಟ್ರಿಕ್ಸ್ ಹೋಗಿ ಐ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಆಗಬೇಕು ಅಲ್ಲಿವರೆಗೂ ನೀವು ಆಪ್ರೇಷನ್ಸ್ನ ಅಪ್ಲೈ ಮಾಡಬೇಕು ನೋಡಿ ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಅಂತ ರೈಟ್ ಹಾಗಾದರೆ ಫಸ್ಟ್ ಏನು ಬರ್ಕೊಳ್ಬೇಕು ಎ ಇಸ್ ಈಕ್ವಲ್ ಟು ಐ ಎ ಫಸ್ಟ್ ಸ್ಟೆಪ್ ಬರ್ಕೊಂಡ್ರಾ ಓಕೆ ಈಗ ಎ ಮ್ಯಾಟ್ರಿಕ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ ಎ ಮ್ಯಾಟ್ರಿಕ್ಸ್ ಎಷ್ಟಿದೆ 1 - 1 2 3 ಓಕೆ ನೆಕ್ಸ್ಟ್ then next I matrix they are given 1 0 0 1 correct 1 0 0 1 ಸೊ ನಾವು ದೇ ಆರ್ ಗಿವನ್ ಎ ಮತ್ತೆ ಏನೋ ಬರ್ಕೊಳೋ ಅವಶ್ಯಕತೆ ಇಲ್ಲ ಏನ ಆ್ಯಸ್ ಇಟ್ ಈಸ್ ಹಂಗೆ ಬಿಟ್ಬಿಡಿ ಅರ್ಥ ಆಯ್ತಲ್ವಾ ಈಗ ನೋಡ್ಕೊಳ್ಳಿ ಸೊ ಹಾಗಾದರೆ 1 - 1 2 3 1 0 0 1 ಎ ಕರೆಕ್ಟ್ ಇದೆ ತಾನೇ ಈಗ ನಮ್ಮ ಇಂಟೆನ್ಷನ್ ಇಷ್ಟೇ ಇಲ್ಲಿ ಬರ್ಕೋಬೇಕು ನಾವೇನ 1 0 0 1 ಅಂತ ಇಲ್ಲಿರ್ತಕ್ಕಂಥ ಏನ ನಾವೇನಾಗಿ ಕನ್ವರ್ಟ್ ಮಾಡಬೇಕು ಹೇಳಿ ಇಲ್ಲಿರ್ತಕ್ಕಂಥ ಏನ ನಾವು ಐಡೆಂಟಿಟಿಯಾಗಿ ಕನ್ವರ್ಟ್ ಮಾಡಬೇಕು 1 0 0 1 ಆಗಿ ಕನ್ವರ್ಟ್ ಮಾಡಬೇಕು ಈಗ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್ ಇಲ್ಲಿ 1 ಇದೆ ಇಲ್ಲೂ ಕೂಡ 1 ಇದೆ ಹಾಗಾದರೆ ಈ ಎಲಿಮೆಂಟ್ನ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಹಾಗಾದರೆ ಈ ಎಲಿಮೆಂಟ್ ಏನಾಗಬೇಕು 0 ಆಗಬೇಕು ನೋಡಿ ಇಲ್ಲಿ 0 ಇದೆ ತಾನೆ ಹಾಗಾದರೆ ಈ 2 ಅಂತಕ್ಕಂಥದ್ದು ಎಲ್ಲಿ ಪ್ರೆಸೆಂಟ್ ಇದೆ ಆದರೆ ಇದು ಫಸ್ಟ್ ರೋ ಇದು ಸೆಕೆಂಡ್ ರೋ ಅಲ್ವಾ ಹಾಗಾದರೆ 2 ಎಲ್ಲಿ ಪ್ರೆಸೆಂಟ್ ಇದೆ ಸೆಕೆಂಡ್ ರೋನಲ್ಲಿ ಪ್ರೆಸೆಂಟ್ ಇದೆ ಸೆಕೆಂಡ್ ರೋನಲ್ಲಿ ಹಾಗಾದರೆ ಈ ಸೆಕೆಂಡ್ ರೋನ ಚೇಂಜ್ ಮಾಡಬೇಕು ನಾವು ಹೆಂಗೆ R2 ಈಸ್ ಚೇಂಜಿಂಗ್ ಯಾವುದು ಚೇಂಜ್ ಆಗ್ತಿದೆ ಅದನ್ನು ಈ ಕಡೆ ಬರ್ಕೊಳ್ಳಿ ಹೆಂಗೆ ಚೇಂಜ್ ಆಗ್ತಿದೆ ಅದನ್ನು ಮುಂದೆ ಬರೀರಿ ಹಾಗಾದರೆ R2 ಇಂದ ಯಾವುದನ್ನು ಕಳಿಬೇಕು R1
ನೋಡಿ R2 ಇಂದ R1 ಹೋದರೆ 2 - 1 ಅಂದರೆ ಎಷ್ಟು 1 ಆಗುತ್ತೆ. ಬಟ್ ನಮಗೆ 0 ಬರಬೇಕಂದ್ರೆ ಈ 2ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಯಾವುದಕ್ಕೆ R1ಗೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಈಗ ನಮಗೆ ಸುಲಭವಾಗಿ ಬಂತು. ಯಾವ್ದು ಮಾತ್ರ ಚೇಂಜ್ ಆಗ್ತಾ ಇದೆ, R2 ಮಾತ್ರ. R1 ಹಂಗೆ ಇರುತ್ತೆ, ಅರ್ಥ ಆಗ್ತಿದೆಯಲ್ವಾ? R1 ಈಸ್ ಆ್ಯಸ್ ಇಟ್ ಈಸ್, R1 ಈಸ್ ಆ್ಯಸ್ ಇಟ್ ಈಸ್. ಸೊ ಹಾಗಾದರೆ R1ಅನ್ನು ಹಾಗೆ ಬರ್ಕೊಳ್ಳಿ. R1 ಹಾಗೆ ಬರ್ಕೊಳ್ಳ. ರೈಟ್. ವಾಟ್ ಈಸ್ R1? 1 - 1. ಇಲ್ಲೂ ಕೂಡ R1 ಏನಿದೆ 1 0 ಇಂಟು A. ರೈಟ್. ಈಗ R2 ಹೇಳಿ. R2 - 2R1. ವಾಟ್ ಈಸ್ R2 ವ್ಯಾಲ್ಯೂ? 2 - 2 ಟೈಮ್ಸ್ ವಾಟ್ ಈಸ್ R1 ವ್ಯಾಲ್ಯೂ? 1. ವಾಟ್ ಈಸ್ 2 - 2? 0. ಕರೆಕ್ಟ್. ನೆಕ್ಸ್ಟ್ ವಾಟ್ ಈಸ್ R2? 3. 2 ಟೈಮ್ಸ್ ವಾಟ್ ಈಸ್ R1? -1. ಇಟ್ ಈಸ್ ಮೈನಸ್ ಇಂಟು ಮೈನಸ್ ಪ್ಲಸ್. 3 + 2 ಎಷ್ಟಾಗುತ್ತೆ? 5. ಓಕೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ವಾಟ್ ಈಸ್ R2? 0 - 2 ಟೈಮ್ಸ್ ವಾಟ್ ಈಸ್ R1? 1. ಕರೆಕ್ಟಾ? ಹಾಗಾದ್ರೆ ಆನ್ಸರ್ ಎಷ್ಟು ಬರುತ್ತಿದ್ದು? -2. ರೈಟ್. ನೆಕ್ಸ್ಟ್ ವಾಟ್ ಈಸ್ R2? 1 - 2 ಟೈಮ್ಸ್ ವಾಟ್ ಈಸ್ R1? 0. 2 × 0 ಅಂತ 0 ಆಗುತ್ತೆ. ನಮಗೆ ಉಳಿಯೋದು ಯಾವುದು? 1 ಮಾತ್ರ ಉಳಿಯುತ್ತೆ. ಅರ್ಥ ಆಗಿದೆ ಅಲ್ವಾ? ಈಗ ನೋಡ್ಕೊಳ್ಳಿ ಇಲ್ಲಿ. ಸೊ ನೆಕ್ಸ್ಟ್ ಪ್ರೊಸೀಜರ್ ಹಿಂಗಿದೆ. ನೆಕ್ಸ್ಟ್ ಒನ್, ಈ ಎಲಿಮೆಂಟ್ ಏನಾಗಬೇಕು? ನೆಕ್ಸ್ಟ್ ಎಲಿಮೆಂಟ್ ಯಾವುದು? ನೆಕ್ಸ್ಟ್ ಎಲಿಮೆಂಟ್ ನೋಡಿ 1 ಆಯಿತು, 0 ಆಯಿತು, ಇದು 1 ಆಗಬೇಕು. ಇದು 1 ಆದರೆ ನಮಗೆ 1 0 0 1 ಫಾರ್ಮ್ಯಾಟಿಗೆ ಬರುತ್ತೆ. 1 0 1 0 ಆಗಬೇಕು. 1 0 ಇದು 1 ಆಗಬೇಕು. ಈ 5 ಮತ್ತೆ ಎಲ್ಲಿದೆ? ಸೆಕೆಂಡ್ ರೋನಲ್ಲೇ ಇದೆ. ಮತ್ತೆ ಸೆಕೆಂಡ್ ರೋನೇ ಚೇಂಜ್ ಮಾಡಬೇಕು ನಾವು. ಹೆಂಗೆ ಚೇಂಜ್ ಮಾಡ್ತಾ ಇದ್ದೀವಿ ನೋಡ್ಕೊಳ್ಳಿ. R2 ಇಂಪ್ಲಾಯ್ಸ್ R2 / 5 ಮಾಡ್ಬೋದಲ್ವಾ? ನೋಡಿ R2 ವ್ಯಾಲ್ಯೂ ಎಷ್ಟಿದೆ? 5 ಇದೆ. 5 / 5 ಅಂದರೆ ಎಷ್ಟಾಗುತ್ತೆ? 1 ಆಗುತ್ತೆ. ಡೆಫಿನೆಟ್ಲಿ ನಾವು ಮಾಡ್ಬೋದು. ಹಾಗಾದರೆ ಮತ್ತೆ ಯಾವುದು ಚೇಂಜ್ ಆಗ್ತಾ ಇಲ್ಲ, R1 ಚೇಂಜ್ ಆಗ್ತಾ ಇಲ್ಲ. ಕರೆಕ್ಟ್ ಅಲ್ವಾ ಸ್ಟೂಡೆಂಟ್ಸ್? R1ಅನ್ನು ಮತ್ತೆ ಹಾಗೆ ಬರ್ಕೊಳ್ಳಿ. R1 ಹಾಗೆ ಬರ್ಕೊಳ್ಳಿ. ಯಾವುದು? 1 - 1 1 - 1. ಇಲ್ಲಿ 1 0. ಫಸ್ಟ್ ರೋ ಹಾಗೆ ಬರ್ಕೊಳ್ಳಿ ಎರಡು ಕಡೆ. ಈಗ ಸೆಕೆಂಡ್ ರೋ ಹೆಂಗೆ ಚೇಂಜ್ ಆಗ್ತಾ ಇದೆ? R2 / 5 ಅಂತ ಇದೆ. ವಾಟ್ ಈಸ್ R2? 0. 0 / 5 ಅಂದರೆ ಎಷ್ಟಾಗುತ್ತೆ? 0ನೇ. ವಾಟ್ ಈಸ್ R2 ಅಗೇನ್? 5. 5 / 5 ಅಂದರೆ ಎಷ್ಟಾಗುತ್ತೆ? 1 ಆಗುತ್ತೆ. ವಾಟ್ ಈಸ್ R2? -2. -2 / 5 ಆಗುತ್ತೆ. ಕರೆಕ್ಟ್ ತಾನೆ? -2 / 5. ವಾಟ್ ಈಸ್ R2? 1 / 5. ಕರೆಕ್ಟ್? 1 / 5. R2 1 / 5. ಕರೆಕ್ಟ್. ಈಗ ನೋಡ್ಕೊಳ್ಳಿ. 1 ಆಯಿತು, 0 ಆಯಿತು, 1 ಆಯಿತು. 1 0 1 ಆಯಿತು. ಈ -1ನ ಏನು ಮಾಡಬೇಕು ನಾವು? 0 ಮಾಡಬೇಕು. ನಮ್ಮ ಇಂಟೆನ್ಷನ್ ಏನು? -1ನ 0 ಮಾಡಬೇಕು. ಈಗ ನೋಡ್ಕೊಳ್ಳಿ, ಈ -1 ಎಲ್ಲಿದೆ? -1 ಬಂದಿರತಕ್ಕಂಥದ್ದು R1ನಲ್ಲಿದೆ. ಕರೆಕ್ಟ್ ಅಲ್ವಾ? ಫಸ್ಟ್ ರೋನಲ್ಲಿದೆ. ಹಾಗಾದರೆ R1 ಚೇಂಜ್ ಮಾಡ್ಕೊಳ್ಳಿ. ಹೆಂಗೆ ಚೇಂಜ್ ಮಾಡ್ತೀರಾ? R1 ಜೊತೆ ಪ್ಲಸ್ ಮಾಡ್ಕೊಳ್ಳಿ. ಯಾವುದನ್ನು? R2ನ. ವಾಟ್ ಈಸ್ R1? -1 ಪ್ಲಸ್ ವಾಟ್ ಈಸ್ R2? +1. -1 +1 ಎರಡು ಕ್ಯಾನ್ಸಲ್ ಆದರೆ ಏನು ಬರುತ್ತೆ? 0 ಬರುತ್ತೆ. ಕರೆಕ್ಟ್ ಅಲ್ವಾ? ಹಾಗಾದರೆ ಸೊ ವಿ ಕ್ಯಾನ್ ಯೂಸ್ ದಿಸ್ ಲಾಜಿಕ್. ರೈಟ್. ಸೊ ಫೈನ್. ನಾವು ವಿ ಆರ್ ನಾಟ್ ಚೇಂಜಿಂಗ್ R2. ಯಾವ್ದು ಚೇಂಜ್ ಆಗ್ತಿಲ್ಲ ಹೇಳಿ ಸ್ಟೂಡೆಂಟ್ಸ್? R2 ಚೇಂಜ್ ಆಗ್ತಿಲ್ಲ. R1 ಮಾತ್ರ ಚೇಂಜ್ ಆಗ್ತಾ ಇದೆ. R2 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. 0 1 -2 / 5 ಆ್ಯಂಡ್ 1 / 5. ಕರೆಕ್ಟ್. ಈಗ R1 ಬರೆಯೋಣ. 1 + 0. ವಾಟ್ ಈಸ್ R1? 1 + R2 0. 1 + 0 1 ಓನ್ಲಿ. ವಾಟ್ ಈಸ್ R1? -1 + 1 ಏನಾಗುತ್ತೆ? ಇದು 0 ಆಗುತ್ತೆ. ನಾವು ಪ್ಲೀಸ್ ಸೇ ವಾಟ್ ಈಸ್ R1? 1. ವಾಟ್ ಈಸ್ R2? -2 / 5. LCM ತಗೊಳ್ಳಿ. 5 1s 5. 5ಅಲ್ಲಿ 2 ಹೋದರೆ 3 / 5. ಕರೆಕ್ಟಾ? 3 / 5. ನೆಕ್ಸ್ಟ್ ಇಲ್ಲೇನಿದೆ? 0 R1 ಪ್ಲಸ್ R2 ಎಷ್ಟಿದೆ? 1 / 5. ವಿ ಕ್ಯಾನ್ ರೈಟ್ 1 / 5 ಓನ್ಲಿ. ನೋಡಿ ಸ್ಟೂಡೆಂಟ್ಸ್, ಈಗ ಇಲ್ಲಿರ್ತಕ್ಕಂಥ ಎ ಮ್ಯಾಟ್ರಿಕ್ಸ್ ಹೋಗಿ ಏನಾಯ್ತು ನಮಗೆ? ಐ ಮ್ಯಾಟ್ರಿಕ್ಸ್ ಬಂತ? 1 0 0 1. ಈಗ ಸ್ಟಾಪ್ ಮಾಡಬೇಕು. I = BA. ಈ ಬಿನೇ ನಿಮ್ಮ ಇನ್ವರ್ಸ್. ಇದೇ ಮ್ಯಾಟ್ರಿಕ್ಸ್ ನಿಮಗೆ ಇನ್ವರ್ಸ್ ಆಗಿರುತ್ತೆ. ಇಲ್ಲಿ ಸ್ಟೆಪ್ಸ್ ಭಾಳ ಸುಲಭವಾಗಿರ್ತವೆ, ಬಟ್ ಇಲ್ಲಿ ಸ್ವಲ್ಪ ಥಿಂಕಿಂಗ್ ಕೆಪಾಸಿಟಿ ಬೇಕು. ಆ ಥಿಂಕಿಂಗ್ ಕೆಪಾಸಿಟಿನ ನೀವೇ ತೊಗೊಬರ್ಬೋದು. ನಾನು ಇಲ್ಲೊಂದು 2-3 ಕ್ವಶನ್ಸ್ ಹಾಕಿದ್ದೇನೆ. 2-3 ಕ್ವಶನ್ಸನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೇಮ್ ಮೆಥಡ್ ಮೇಲೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಚಾಪ್ಟರ್ ನೀವು 3 ಮಾರ್ಕ್ಸನ್ನು ಆರಾಮಾಗಿ ತೊಗೋಬೋದು. ಓಕೆ, ಥ್ಯಾಂಕ್ ಯು.